ಬೆಳಿಗ್ಗೆ ಒಂದು 100 ಮೆಂಬರ್ಸ್ ಅಕ್ಯುಮುಲೇಟ್ ಆಗಿದೆ. ಭಾಳ ಚೆನ್ನಾಗಿ ಸಕ್ಸಸ್ಫುಲ್ ಆಗಿದೆ. ಐ ಕ್ಯಾಂಪು ಮತ್ತು ಥೈರಾಯ್ಡ್ ಕ್ಯಾಂಪು ಮತ್ತು ಬ್ಲಡ್ ಕ್ಯಾಂಪ್ ಎಲ್ಲ ಇದೆ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಕ್ಸ್ಪೆಕ್ಟ್ ಮಾಡಿದರೆ ಎಲ್ಲರನ್ನೂ ಕೂಗ್ತಿದ್ದೋ, ಪ್ರೆಸ್ ಮೀಟ್ ಕೂಡ ಮಾಡ್ತಿದ್ದೋ. ನಾವು ಎಷ್ಟೇ ನಾವು ಬೇರೆ ನಮ್ಮ ಹಾಸ್ಪಿಟ್ಲ್ ಎಕ್ವಿಪ್ಮೆಂಟ್ ಏನೋ ಪರ್ಚೇಸ್ ಮಾಡೋದ್ರಿಂದ ನಮ್ಮ ಹೆಡ್ಸು, ನಮ್ಮ ಜನರಲ್ ಮ್ಯಾನೇಜರ್ ನಾವೆಲ್ಲ ಬಂದು ಬ್ಯಾಂಗ್ಳೂರ್ಗೆ ಹೋಗಿದ್ದೋ. ಟ್ರಾವೆಲ್ಡ್ ಅರೌಂಡ್ 11 o'clock ಮೈಸೂರಿಗೆ ಬಂದು. ಹಾಗಾಗಿ ನಾವು ಇಷ್ಟು ಪ್ರೊಫೆಷನಲ್ ಆಗಿ ನಮ್ಮೆಲ್ಲ ಬೇರೆ ಎಂಪ್ಲಾಯೀಸ್ ಎಲ್ಲ ಮಾಡಿರ್ತಾರೆ ಅನ್ನೋ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ. ಬಟ್ ಚೆನ್ನಾಗಾಗಿದೆ, ಚೆನ್ನಾಗೂ ಆಗುತ್ತೆ. ಸೊ ಫ್ರೀ ಐ ಕ್ಯಾಂಪ್ ಕೂಡ ಆಗ್ತಿದೆ. ಸೊ ಥೈರಾಯ್ಡ್ ಎಲ್ಲ ಆಗ್ತಿದೆ. ಜನ ಚೆನ್ನಾಗಿ ಯೂಸ್ ಮಾಡ್ತಾರೆ. ಮೌರ್ಯ ಹಾಸ್ಪಿಟ್ಲ್ ಅಂತ ರನ್ ಮಾಡ್ತಾರೆ. ಸೊ ಅದು ರನ್ ಮಾಡ್ತಾ ತದನಂತರ 2023ನಲ್ಲಿ ಸೊ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಈ ಹಾಸ್ಪಿಟಲ್ನ ಉದ್ಘಾಟನೆ ಮಾಡಿದ್ದಾರೆ. ಆ ಉದ್ಘಾಟನೆ ಮಾಡುವಂಥ ಟೈಮಲ್ಲಿ ಸುಮಾರು 15,000ದಿಂದ 20,000 ಜನ ಅಸೆಂಬಲ್ ಆಗಿದ್ದಾರೆ. 15,000 ಟು ಅವತ್ತು ಇಂಟೆಲಿಜೆನ್ಸ್ ರಿಪೋರ್ಟ್. ಸೊ 15,000 ಜನರಿಂದ 20,000 ಜನ ಅಸೆಂಬಲ್ ಆಗಿದ್ದಾರೆ. ಇಡೀ ಮೈಸೂರಿನಲ್ಲಿ ಯಾವುದೇ ಹಾಸ್ಪಿಟ್ಲು ಉದ್ಘಾಟನೆ ಆದಾಗ 15ರಿಂದ 20,000. ಸೊ ನಾವು ಬೇರೆ ಹಾಸ್ಪಿಟ್ಲೆಲ್ಲ 500 ಜನ, 1,000 ಜನ, 2,000 ಜನ ಹಿಂಗೆ ಸೇರಿಸ್ತಾರೆ. ಇದು ಅಸೆಂಬಲ್ಡ್ ಮೋರ್ ದೆನ್ 15,000 to 20,000 ಮೆಂಬರ್ಸ್ ಸೇರಿಸಿದ್ದಾರೆ ಅಂತ. ನಾನೇನು ಸೇರಿಸಿರ್ತಿಲ್ಲ. 2-3 ಡೇಸ್ ಮಾನ್ಯ ಮುಖ್ಯಮಂತ್ರಿಗಳು ಟೈಮ್ ಕೊಟ್ಟಿದ್ರು. ಆ ಟೈಮಲ್ಲಿ ನಾವು ಎಲ್ಲ ನಮ್ಮ ಎಂಪ್ಲಾಯೀಸು, ನಮ್ಮ ಯೂನಿಟ್ ಹೆಡ್ಸ್ ಎಲ್ಲ ಸೇರಿ ಅವತ್ತು ಹೇಳಿದ್ದು. ಜನ ಬಂದಿದ್ದರು ಅವರೇ ಸಂತೋಷವಾಗಿ, ಹೆಂಗಿದೆ ಏನು ಅಂತ ನೋಡ್ಲಿಕ್ಕೆ ಬಂದಿದ್ದು. ತದನಂತರ ನಾವು ಮೆಡಿಕಲಿ ಯಾವತ್ತೂ ನಿಲ್ಲಿಸಿಲ್ಲ. 24/7. ಸೊ 365 days. So we have not stopped our hospital from 2018 to till now. We will never stop also. So that is ನಮ್ಮ ಉದ್ದೇಶ. ಬಟ್ ಅದು ಆಟೋಮೆಟಿಕಲಿ ಏನು ನಡೀಬೇಕು, ನಾವು ನೆಕ್ಸ್ಟು MLA ಎಲೆಕ್ಷನಲ್ಲಿ ಬ್ಯುಸಿ ಆದೋ, ನಮ್ಮ ಸ್ನೇಹಿತರುಗಳೆಲ್ಲ ಕಂಟೆಸ್ಟ್ ಮಾಡಿದ್ರಿಂದ. ತದನಂತರ MP ಎಲೆಕ್ಷನಲ್ಲಿ ನನ್ನ ಕಾನ್ಸೆಪ್ಟ್ ಇದರಿಂದ ನಾನು ಆ ಕಡೆ ಕಾನ್ಸಂಟ್ರೇಷನ್ನು ಮೈಸೂರು ಕುರಿತು ಕ್ಯಾಂಪೇನ್ ಮಾಡೋದ್ರಿಂದ ಇಲ್ಲಿಗೆ ಹೆಚ್ಚಿಗೆ ಒತ್ತು ಕೊಡೋಕ್ಕಾಗ್ತಿರಲಿಲ್ಲ. ತದನಂತರ ಈಗ ಒಂದು 2-3 ತಿಂಗಳು ಎಲೆಕ್ಷನ್ ಕಾನ್ಸೆಪ್ಟ್ ಕ್ಲೋಸ್ ಆದ್ರಿಂದ ಎಲ್ಲ ತುಂಬ ನುರಿತ ವೈದ್ಯರು ಮತ್ತು ನುರಿತ ಎಂಪ್ಲಾಯೀಸನ್ನು ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ.